ಸುಖ ಸಂಸಾರಕ್ಕಾಗಿ ಗಂಡ ಹೌದು ಎನ್ನುವುದನ್ನು ಚೆನ್ನಾಗಿ ಕಲಿತಿರಬೇಕು. ಹೆಂಡತಿ ಏನೇ ತಪ್ಪು ಮಾಡಿದರೂ ಗಂಡ ಸಾರಿ ಹೇಳುವ ಕಾಮನ್ ಸೆನ್ಸ್ ಹೊಂದಿರಬೇಕು. ಅತಿ ಮುಖ್ಯವಾದುದನ್ನು ಹೇಳುತ್ತೇನೆ ಕೇಳಿ. ಹೆಂಡತಿ ನಿದ್ರಿಸುವಾಗ ಸಂಭೋಗ ಮಾಡಲು ಒತ್ತಾಯ ಮಾಡಲೇಬೇಡಿ. ಹೆಂಡತಿ ಏನೇ ಮಾಡಿದರೂ ಅದು 100ಕ್ಕೆ 100 ಯಾವಾಗಲೂ ಸರಿ ಎನ್ನುವುದನ್ನು ಗಂಡ ತನ್ನ ಈಗೋ ಪಕ್ಕಕ್ಕೆ ಇಟ್ಟು ಹೇಳಿದರೆ ಸಂಸಾರದಲ್ಲಿ ಸಂಸಾರ ಇರುತ್ತದೆ. ಯಾಕೆ ಅಂದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಅಡುಗೆ ಮಾಡದಿದ್ದರೆ ಪರವಾಗಿಲ್ಲ ಬೇಬಿ, ಆರ್ಡರ್ ಮಾಡ್ತೀನಿ ಅಂತ ಹೇಳುವ ಗಂಡ ಸುಖ ಜೀವನವನ್ನು ನಡೆಸುತ್ತಾನೆ. ಅದು ಬಿಟ್ಟು ಪ್ರತಿದಿನ ಆರ್ಡರ್ ಮಾಡು ಅಂತ ಹೇಳ್ತೀಯಲ್ಲ ಅಂತ ಪ್ರಶ್ನೆ ಮಾಡುವ ಮನಸ್ಥಿತಿಯವರಾಗಿದ್ದರೆ ಸಂಸಾರದಲ್ಲಿ ಸಾರವನ್ನು ಕಳೆದುಕೊಳ್ಳುತ್ತೀರಾ ಜೋಕೆ. ನಿಮ್ಮ ಸುಖ ಎನ್ನುವುದು ಇರುವುದು ಎಂದರೆ ಮೈ ವೈಫ್ ಈಸ್ ಆಲ್ವೇಸ್ ರೈಟ್ ಎಂದು ಹೇಳಲು ಕಲಿತಿದ್ದರೆ ಮಾತ್ರ. ಇದು ಸುಖ ಸಂಸಾರದಲ್ಲಿ 1ನೇ ಸೂತ್ರ. ಗಂಡನಿಗೆ ಅಡುಗೆ ಮಾಡಲು ಬಂದರೆ ಸುಖ ಸಂಸಾರದ 2ನೇ ಸೂತ್ರ. ಹೆಂಡತಿ ಮೇಕಪ್ ಮಾಡಿಕೊಳ್ಳುವಾಗ ಕೋಪ ಮಾಡಿಕೊಳ್ಳದವರಾಗಿದ್ದರೆ ಸುಖ ಸಂಸಾರದ 3ನೇ ಸೂತ್ರ. ಹೆಂಡತಿ ಮೇಕಪ್ ಮಾಡಿಕೊಳ್ಳಲು ಪ್ರಾಡಕ್ಟ್ಸ್ ನೀವೇ ಸ್ಪಾನ್ಸರ್ ಮಾಡಿದರೆ ಸುಖ ಸಂಸಾರಕ್ಕೆ 4ನೇ ಸೂತ್ರ. ಮನೆಯಲ್ಲಿ ಪಾತ್ರೆ ತೊಳೆಯಲು ರೆಡಿ ಇದ್ದರೆ ಸುಖ ಸಂಸಾರದ 6, 7, 8, 9 ಎಲ್ಲ ಸೂತ್ರಗಳು. ಇನ್ನು ಜಾಸ್ತಿ ಸೂತ್ರಗಳನ್ನು ಹೇಳಿಕೊಟ್ಟರೆ ನಿಮ್ಮ ಪರ್ಸು ಖಾಲಿ, ಆಮೇಲೆ ನೀವು ಕೂಲಿ ಆಗೋಗ್ಬಿಡುತ್ತೆ. ಇಷ್ಟೇ ಸಾಕು. ಇದನ್ನು ನಿಮ್ಮ ಮನೆಯಲ್ಲಿ ಇಂಪ್ಲಿಮೆಂಟ್ ಮಾಡಿ. ಸುಖ ಶಾಂತಿಯ ಜೀವನವನ್ನು ನಿಮ್ಮ ಕೊನೆ ಉಸಿರು ಇರುವವರೆಗೂ ಬಾಳುತ್ತೀರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.